ಡಾಕ್ಟರ್ ಎಚ್ ಎನ್ ನರಸಿಂಹಯ್ಯನವರು ಈ ಒಂದು ಪ್ರಸ್ತುತ ಲೇಖನದಲ್ಲಿ ಜ್ಯೋತಿಷ್ಯದ ವಿಚಾರವಾಗಿ ಮನುಷ್ಯ ತನ್ನ ಅಮೂಲ್ಯವಾದಂತಹ ಸಮಯವನ್ನು ವ್ಯರ್ಥಗೊಳಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಜ್ಯೋತಿಷ್ಯವನ್ನು ನಂಬುತ್ತಾ ಅಥವಾ ಮೌಢ್ಯದಿಂದ ಅಂತ. ಮಾನವ ಆದಿಯಲ್ಲಿ ಅಜ್ಞಾನಿಯಾಗಿದ್ದ, ಏಕೆಂದರೆ ಆದಿಮಾನವನಿಂದ ಬಂದಂಥದ್ದಲ್ಲ. ಸೊ ಹಾಗಾಗಿ ಆ ಒಂದು ಹಂತದಲ್ಲಿ ಅವನಿಗೆ ಅರಿವಿರಲಿಲ್ಲ, ಅಜ್ಞಾನಿಯಾಗಿದ್ದರಿಂದ ಅವನಿಗೆ ತನ್ನ ಬದುಕಿನಲ್ಲಿ ಕುರಿತ ಹಾಗೆ, ಪ್ರಕೃತಿ ಕುರಿತ ಹಾಗೆ ಕೆಲವೊಂದಷ್ಟು ಅಪಕಲ್ಪನೆಗಳು ಇದ್ವು ಅನ್ನುವಂಥದ್ದು. ಹೇಗೆ ಅನ್ನೋದನ್ನು ಅಲ್ಲಿ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ಅವನಲ್ಲಿರುವಂತಹ ಈ ಅಜ್ಞಾನ ಒಂದು ವಿಷಯದ ಕುರಿತ ಹಾಗೆ ಸರಿಯಾದ ನಿಲುವಿಗೆ ಬರೋದಕ್ಕೆ ಅಸಮರ್ಥರನ್ನಾಗಿ ಮಾಡ್ತಾ ಇತ್ತು. ಇದನ್ನೇ ಈ ಲೇಖಕರು ವಿವರಿಸ್ತಾ ಹೋಗ್ತಾರೆ ನೋಡಿ. ಆದಿಮಾನವನಲ್ಲಿ ಇದ್ದಂತಹ ಅವಿವೇಕ ಪ್ರಕೃತಿಯ ಘಟನೆಗಳ ಬಗ್ಗೆ ಭಯವನ್ನ ಮತ್ತೆ ಭಕ್ತಿಯನ್ನ ಉಂಟು ಮಾಡಿತ್ತು ಅಂತ. ಕೆಲವೊಂದು ಪ್ರಾಕೃತಿಕ ಸನ್ನಿವೇಶಗಳ ಘಟನೆಗಳು ನಡೆಯುತ್ತಲ್ಲ, ಅದರ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿಯೇ ಬಹುಪಾಲು ಆತನ ನಿರ್ಧಾರಗಳು ವಿವೇಚನಾರಹಿತವಾಗಿದ್ವು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ. ತನ್ನಲ್ಲಿರುವಂತಹ ಅವಿವೇಕದ ಕಾರಣಕ್ಕಾಗಿ ಮಿಂಚುಗಳು, ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನು ಉಂಟು ಮಾಡಿರಬಹುದು. ಕೆಲವೊಂದು ಸನ್ನಿವೇಶಗಳಲ್ಲಿ ಅಕಸ್ಮಾತ್ ಬೆಳಕಿರುವಾಗ ಅಂತ ಹೇಳಿದ್ರೆ, ಬೆಳಗಾಗಿ ಸ್ವಲ್ಪ ಹೊತ್ತಿಗೋ ಅಥವಾ ಮಧ್ಯಾಹ್ನದ ಸಮಯಕ್ಕೋ ಗ್ರಹಣ ನಡೆದಾಗ ಕತ್ತಲು ಆವರಿಸ್ಕೊಂಡಿರುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ಧೈರ್ಯಶಾಲಿಯಾಗಿದ್ದಂತಹ ಆದಿಮಾನವನಿಗೂ ಕೂಡ ಒಂದು ರೀತಿಯ ಭಯ, ನಡುಕ ಉಂಟಾಗಿರಬಹುದು. ಭೂಕಂಪ ಅವನಿಗೆ ಹೆಚ್ಚಿನ ಭಯವನ್ನ ತಂದಿರೋದಕ್ಕೆ ಸಾಧ್ಯತೆಗಳಿದಾವೆ. ಮನುಷ್ಯನಲ್ಲಿ ಕಾಣಿಸುವಂತಹ ಕನಸುಗಳಾಗಿರಬಹುದು, ರೋಗ, ಸಾವು, ರುಜಿನಗಳು ಇವೆಲ್ಲವೂ ಕೂಡ ಅವನಿಗೆ ರಹಸ್ಯವಾಗಿ ಕಂಡಿರಬೇಕು. ಹಾಗಾಗಿ ಅವನಲ್ಲಿ ರೂಪಿತವಾಗಿರುವಂತಹ ಈ ಭಯದ ಭಾವನೆಗಳು ಇವತ್ತು ವ್ಯಾಪಕವಾಗಿ ಬೆಳೆದು ವಾಣಿಜ್ಯವಾಗಿಯೂ ಹಬ್ಬಿರ್ತಕ್ಕಂಥದ್ದಕ್ಕೆ ಈ ಜ್ಯೋತಿಷ್ಯ ಸಾಕ್ಷಿಯಾಗಿ ನಿಲ್ಲುತ್ತೆ. ಈ ಜ್ಯೋತಿಷ್ಯ ಇವತ್ತು ವಾಣಿಜ್ಯೀಕರಣ ಹಂತಕ್ಕೆ ಬಂದು ನಿಂತಿದೆ ಅನ್ನುವಂಥದ್ದನ್ನು ನಾವು ಸಾಕ್ಷಿ ಸಮೇತವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನೋಡ್ತಾ ಹೋಗ್ಬೋದು. ದಿನ ಬೆಳಗಾಗಿ ಟಿ ವಿ ಮುಂದೆ ಕೂತ್ಕೊಂಡ್ರೆ ಸಾಕು, ಗೊತ್ತಾಗುತ್ತೆ ಅವರು ಹೇಗೆಲ್ಲ ಮಾಡ್ತಾರೆ, ನಡ್ಕೊಳ್ತಾರೆ ಅನ್ನುವಂಥದ್ದು ದುಡ್ಡಿಗಾಗಿ ಅಂತಕ್ಕಂಥದ್ದು. ಜೊತೆಗೆ ಈ ವಿಜ್ಞಾನ ಅನ್ನುವಂಥದ್ದು ಯಾವ ಕಾರಣದಿಂದ ವಿಜ್ಞಾನವಾಗಿ ಗುರುತಿಸಲ್ಪಡುತ್ತೆ ಅನ್ನೋದನ್ನ ತಿಳಿದುಕೊಂಡ್ರೆ ಜ್ಯೋತಿಷ್ಯ ಏಕೆ ವಿಜ್ಞಾನವಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಬಹುದು. ಇವತ್ತಿನ ಒಂದು ವಿಚಾರಕ್ಕೆ ಹೋಲಿಕೆ ಮಾಡ್ಕೊಳ್ಳೋದಾದ್ರೆ, ವಿಜ್ಞಾನ ತನ್ನ ಸಿದ್ಧಾಂತಗಳನ್ನು ಸಂಶೋಧನೆಯ ಮೂಲಕ ಸಾಬೀತುಪಡಿಸೋದಕ್ಕೆ ಸಾಧ್ಯತೆಗಳಿದೆ. ವಿಜ್ಞಾನ ಅನಿಸ್ಕೊಳ್ಳೋದಕ್ಕೆ ಅದು ವಸ್ತುನಿಷ್ಠತೆಯಾಗಿರಬಹುದು, ಪುನರಾವರ್ತಿಯ ಒಂದು ಸಾಮರ್ಥ್ಯ ಆಗಿರಬಹುದು, ದೃಢತೆ ಆಗಿರಬಹುದು, ವಿಶ್ವ ಮಾನ್ಯತೆಯನ್ನು ಆಗಿರಬೇಕಾಗುತ್ತೆ. ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತೆ ಒಂದು ವಿಜ್ಞಾನಕ್ಕೆ. ಆದರೆ ಜ್ಯೋತಿಷ್ಯ ಯಾವ ಸಿದ್ಧಾಂತಗಳನ್ನು ಕೂಡ ಸಂಶೋಧನೆಯ ಹಿನ್ನೆಲೆಯಲ್ಲಿ ಮಂಡಿಸೋದಕ್ಕೆ ಆಗಲಿ ಅಥವಾ ಮುಂದುವರಿಯೋದಕ್ಕಾಗಲಿ ಸಾಧ್ಯ ಇಲ್ಲ ಅನ್ನೋದು. ಅದು ಹೇಳುವ ಅನೇಕ ಅಂಶಗಳು ವಿಜ್ಞಾನಕ್ಕೆ ಭಿನ್ನವಾದವುಗಳಾಗಿದ್ದವು ಕೂಡ ನಾವಿಲ್ಲಿ ನೋಡಬಹುದು. ವಿಜ್ಞಾನ ಅನ್ನುವಂಥದ್ದು 8 ಗ್ರಹಗಳ ಪರಿಕಲ್ಪನೆಯನ್ನು ಮುಂದಿಟ್ಟರೆ ಜ್ಯೋತಿಷ್ಯ 9 ಗ್ರಹಗಳ ಕಲ್ಪನೆಯಲ್ಲಿ ಮುಂದಿಡ್ತಾ ಹೋಗುತ್ತೆ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳಾಗಿರುತ್ತೆ. ಅಲ್ಲದೆ ಸೂರ್ಯಚಂದ್ರರು ಗ್ರಹಗಳೇ ಅಲ್ಲ. ಆದರೆ ಜ್ಯೋತಿಷ್ಯ ಸೂರ್ಯಚಂದ್ರರನ್ನ ಗ್ರಹಗಳು ಅಂತ ಹೇಳಿ ನಿರ್ಧರಿಸಿದೆ. ಅಲ್ಲದೆ ಜ್ಯೋತಿಷ್ಯದಲ್ಲಿ ಬರುವಂತಹ ರಾಹುಕೇತುಗಳ ಬಗ್ಗೆ ವಿಜ್ಞಾನದಲ್ಲಿ ವಿವರಣೆಗಳೇ ಸಿಗೋದಿಲ್ಲ ನಮಗೆ. ಆದರೆ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳ ಬಗ್ಗೆ ಇರುವ ಅಶುಭ ಅನ್ನುವಂತಹ ಕಲ್ಪನೆ ಸಮಂಜಸವಾಗಿದ್ದ ಅಲ್ಲ. ಆದರೆ ಇದನ್ನು ನಾವು ಜ್ಯೋತಿಷ್ಯದಲ್ಲಿ ಕಾಣ್ತೀವಿ. ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲುಗಳ ದೂರದಲ್ಲಿರ್ತಕ್ಕಂತಹ ಗ್ರಹಗಳು ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಂಬೋದಕ್ಕೆ ತೀರಾ ಅವಾಸ್ತವಿಕವಾದದ್ದು ಅನ್ನೋದು ಮುಂತಾದ ಅಂಶಗಳನ್ನು ಇಟ್ಕೊಂಡು ಜ್ಯೋತಿಷ್ಯ ಒಂದು ವಿಜ್ಞಾನ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ನಿರ್ಧರಿಸಬೇಕಾಗುತ್ತೆ, ನಮ್ಮ ವಿವೇಚನೆಗೆ ಹೊಂದಿಕೊಂಡ ಹಾಗೆ. ಇನ್ನು ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ಹೇಳಿರ್ತಕ್ಕಂತಹ ವಿಚಾರಗಳೇನು ಅಥವಾ ಅವರು ತಳೆದಿರ್ತಕ್ಕಂಥ ವಿಚಾರಗಳೇನು ಅನ್ನೋದನ್ನು ನೋಡೋದಾದರೆ, ಮನುಷ್ಯ ಭವಿಷ್ಯದ ನಿರ್ಣಯಕ್ಕೆ ಅವನೇ ಕಾರಣ ಅನ್ನೋದು ದೃಢವಾಗಿದ್ದಂತಹ ನಂಬಿಕೆಯಾಗಿತ್ತು ಸ್ವಾಮಿ ವಿವೇಕಾನಂದರಿಗೆ. ಜ್ಯೋತಿಷ್ಯದ ಬಗ್ಗೆ ಕಟುವಾದಂತಹ ಅಭಿಪ್ರಾಯಗಳನ್ನು ಅವರು ಈ ರೀತಿಯಾಗಿ ಪಡ್ತಾ ಹೋಗ್ತಾರೆ. ನಕ್ಷತ್ರಗಳ ಪ್ರಭಾವ ನನ್ನ ಮೇಲೆ ಆಗೋದಾದರೆ ಆಗಲಿ, ಅದು ನನ್ನ ಜೀವನದ ಮೇಲೆ ಪ್ರಭಾವ ಬೀರಿದರೆ ಅದಕ್ಕೆ ಯಾವ ಬೆಲೆಯೂ ಕೂಡ ಇರೋದಿಲ್ಲ.
ಜ್ಯೋತಿಷ್ಯ ಮತ್ತಿತರ ಸಂಗತಿಗಳು ಸಾಮಾನ್ಯವಾಗಿ ದುರ್ಬಲ ಮನಸ್ಸಿನ ಗುರುತುಗಳಾಗಿರುತ್ತೆ. ಇಂತಹವುಗಳು ಬದುಕಿನಲ್ಲಿ ಪ್ರಾಮುಖ್ಯತೆ ಪಡೆದುಕೊಂಡ ಕೂಡಲೇ ವೈದ್ಯರನ್ನು ಕಂಡ ಉತ್ತಮ ಆಹಾರ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಅನ್ನೋದು ವಿವೇಕಾನಂದರ ಅಭಿಪ್ರಾಯ. ಅಂದರೆ ವೈದ್ಯರನ್ನು ನೋಡಿ ನಾವು ಒಂದು ಸರಿಯಾದ ರೀತಿಯ ಮಾರ್ಗದರ್ಶನವನ್ನು ಪಡೆದುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಶಿಕ್ಷಣದ ಮುಖ್ಯ ಉದ್ದೇಶ ಏನಾಗಿರಬೇಕು ಅನ್ನೋದಕ್ಕೆ ಲೇಖಕರ ಅಭಿಪ್ರಾಯಗಳನ್ನು ನೋಡಿ. ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣದ ಮುಖ್ಯವಾದಂತಹ ಉದ್ದೇಶ ಆಗಿರಬೇಕು. ಪರಿಶೀಲಿಸದೆ ಪ್ರಶ್ನಿಸದೆ ಯಾವುದನ್ನು ಕೂಡ ಒಪ್ಕೊಳ್ಬಾರ್ದು ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ಭಗವದ್ಗೀತೆ, ಬೈಬಲ್ ಅಥವಾ ಖುರಾನ್ ಆಗಿರಲಿ ವೈಜ್ಞಾನಿಕವಾದ ಆಲೋಚನೆಗಳಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು. ನಮ್ಮ ಶಿಕ್ಷಣ ಅವಿದ್ಯಾವಂತ ಮೂಢನಂಬಿಕೆಗಳನ್ನು ಉಳ್ಳಂಥವರನ್ನು ವಿದ್ಯಾವಂತ ಮೂಢನಂಬಿಕೆ ಉಳ್ಳವನನ್ನಾಗಿ ಪರಿವರ್ತಿಸ್ತಾ ಇದೆ. ವಿದ್ಯಾಲಯ ಹಾಗೂ ಉನ್ನತ ಶಿಕ್ಷಣ ಕೊಡುತ್ತಿರುವ ಸಂಸ್ಥೆಗಳು ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕ, ಪವಾಡದಂತಹ ಪ್ರಗತಿ ವಿರೋಧಿ ಅಂಶಗಳ ವೈಜ್ಞಾನಿಕ ತಪಾಸಣೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಇದೆ ಮತ್ತು ಅದನ್ನು ವಹಿಸ್ಕೊಳ್ಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲವೂ ಕೂಡ ವಿರುದ್ಧವಾಗಿಯೇ ನಡೀತಾ ಇದ್ದಾವೆ. ಹಾಗಾಗಿ ಅವುಗಳನ್ನು ಹೊಡೆದೋಡಿಸುವ ಪ್ರಯತ್ನ ಶಿಕ್ಷಣದ ಮೂಲಕ ಆಗಬೇಕು ಅನ್ನುವುದು ಅವರ ವಾದ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ ಅನ್ನೋದನ್ನು ನೋಡೋದಾದರೆ, ಜ್ಯೋತಿಷ್ಯ ಅರ್ಥರಹಿತವಾದದ್ದು ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಜ್ಯೋತಿಷ್ಯದಲ್ಲಿ ಬರುವಂತಹ ಹಲವಾರು ಅಂಶಗಳು ಅದು ಅರ್ಥರಹಿತ ಅನ್ನೋದನ್ನು ಸಾಬೀತುಪಡಿಸ್ತಾನೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ. ಜ್ಯೋತಿಷ್ಯದ ಪ್ರಕಾರ ಒಟ್ಟು ಗ್ರಹಗಳು 9 ಅನ್ನುವುದು, ಅದರಲ್ಲಿಯೂ ಕೂಡ ಸೂರ್ಯಚಂದ್ರರನ್ನ ಗ್ರಹಗಳು ಅಂತ ವಾದಿಸ್ತಾರೆ. ಅದು ಸೂರ್ಯ ನಕ್ಷತ್ರ, ಅದು ಗ್ರಹ ಅಂತ ಅವ್ರು ಹೇಗೆ ವಾದ ಮಾಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಸರಿನಾ ತಪ್ಪ ಅನ್ನೋದು ಕೂಡ ನಮ್ಮ ವಿವೇಚನೆಯ ಮೂಲಕ ಅದನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಎಷ್ಟೋ ಮಿಲಿಯನ್ ಮೈಲಿಗಟ್ಟಲೆ ಎತ್ತರದಲ್ಲಿರುವಂತಹ ಗ್ರಹಗಳು ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರೋದು ಹೇಗೆ ಸಾಧ್ಯ? ಅದನ್ನು ನಂಬಿಕೆಗೆ ಅರ್ಹವಲ್ಲ ಅನ್ನೋದನ್ನು ನಾವು ಯೋಚಿಸಬೇಕಾಗುತ್ತೆ. ಜ್ಯೋತಿಷ್ಯದಲ್ಲಿ ಬರುವಂತಹ 3 ಕಾಲಗಳಾಗಿರ್ತಕ್ಕಂತಹ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲಗಳು ಅಶುಭ ಅನ್ನುವಂತಹ ವಾದ ನಂಬೋದಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ರಾಹು ಕೇತು ಅನ್ನುವ ಗ್ರಹಗಳೇ ಇಲ್ಲ ಅನ್ನುವಾಗ ನೋಡಿ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ. ರಾಹುಕೇತುಗಳು ಅನ್ನುವಂತಹ ಗ್ರಹಗಳೇ ಇಲ್ಲ ಅನ್ನುವಾಗ ಈ ಇಲ್ಲದೇ ಇರುವ ಗ್ರಹಗಳು ಇದೆ ಅಂತ ಹೇಳಿ ಭಾವಿಸುವಂಥದ್ದು, ಜೊತೆಗೆ ಅದು ಅಶುಭ ಅನ್ನುವಂಥದ್ದು ಎಂತಹ ಮುಠಾಳತನದ ಸನ್ನಿವೇಶವನ್ನು ಹುಟ್ಟಾಕ್ಬೋದು ಅಂತ ಯೋಚನೆ ಮಾಡಿ. ಜ್ಯೋತಿಷ್ಯಗಳ ಆಧಾರದ ಮೇಲೆ ಜಾತಕಗಳನ್ನು ರಚಿಸಲಾಗುತ್ತೆ. ಆದರೆ ಜಾತಕಗಳೂ ಕೂಡ ಬರದೇ ವಿವಾಹಗಳನ್ನು ಮಾಡಿದರೆ ಅವರ ಸಂಸಾರ ನಾಶ ಹೊಂದುತ್ತೆ ಅನ್ನುವಂತಹ ಪರಿಕಲ್ಪನೆ ಅಸಹಜವಾದದ್ದಾಗಿದೆ. ಏಕೆ ಅಂತ ಹೇಳಿದ್ರೆ 10%ಕ್ಕೆ ಹೆಚ್ಚು ಜನ ಮದುವೆಗಳು ಯಾವುದೇ ಜಾತಕವಿಲ್ಲದೆ ನಡೆಯುತ್ತೆ ಅನ್ನುವಂಥದ್ದು ಲೇಖಕರ ವಾದ. ಜ್ಯೋತಿಷ್ಯ ಅರ್ಥರಹಿತ ಅನ್ನೋದನ್ನು ತಿಳಿಸುತ್ತೆ. ಭೂಕಂಪ ಆಗಿರಲಿ, ಚಂಡಮಾರುತ ಆಗಿರಲಿ, ಪ್ರಕೃತಿ ವಿಕೋಪದಂತಹ ಘಟನೆಗಳು ಸಂಭವಿಸಿದಾಗ ಅಲ್ಲಿ ಸತ್ತಿರುವಂತಹ ಎಲ್ಲ ವ್ಯಕ್ತಿಗಳ ಜಾತಕದಲ್ಲೂ ಅವರ ಸಾವಿನ ದಿನ ಒಂದೇ ರೀತಿಯಲ್ಲಿ ಸೂಚಿತವಾಗುತ್ತೆ ಅನ್ನೋದು ಅಸಂಬದ್ಧವಾಗಿರುತ್ತೆ. ಹಾಗಾಗಿ ಜ್ಯೋತಿಷಿಗಳು ಹೇಳುವಂತಹ ಭವಿಷ್ಯವಾಣಿಯು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಇರುವುದು, ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವಂಥದ್ದು. ಇದು ಕೂಡ ಜ್ಯೋತಿಷ್ಯ ಅರ್ಥರಹಿತ ಅನ್ನೋದನ್ನು ಸಾಬೀತುಪಡಿಸ್ತಾ ಹೋಗುತ್ತೆ. ಜ್ಯೋತಿಷ್ಯ ವ್ಯವಹಾರಾತ್ಮಕವಾಗಿದೆ. ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಹಣವನ್ನು ಸುಲಿಗೆ ಮಾಡುವಂತಹ ತಂತ್ರಗಾರಿಕೆಯಾಗಿರಬಹುದು ಮತ್ತು ಜ್ಯೋತಿಷ್ಯ ಕೇಳುವ ವ್ಯಕ್ತಿಗೆ ಯಾವುದೇ ಪರಿಹಾರ ದೊರಕದೇ ಇರುವಂಥದ್ದಾಗಿರ್ಬೋದು. ಜ್ಯೋತಿಷ್ಯದ ಟೊಳ್ಳುತನವನ್ನು ಸಾಬೀತುಪಡಿಸೋದನ್ನು ನಾವಿಲ್ಲಿ ನೋಡಬಹುದು. ಜ್ಯೋತಿಷ್ಯ ಉಳಿದ ಮೂಢನಂಬಿಕೆಗಳಿಗಿಂತ ಸ್ವತಂತ್ರ ಆಲೋಚನೆಯಾಗಿದೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರುವಂಥದ್ದು. ಈ ರೀತಿಯಾಗಿ ಉಂಟು ಮಾಡುವಂತಹ ಮಾಲಿನ್ಯ ವಾಯು ಮಾಲಿನ್ಯ, ಜಲ ಮಾಲಿನ್ಯಗಳಿಗಿಂತ ಅಪಾಯಕಾರಿ ಎನ್ನುವುದು ಲೇಖಕರ ಒಂದು ಮಾತು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ವಿದ್ಯಾವಂತ, ಪ್ರಬುದ್ಧ, ವೈಚಾರಿಕ ಮನೋಭಾವದ ಹಿನ್ನೆಲೆಯಲ್ಲಿ ನಾವು ಈ ಜ್ಯೋತಿಷ್ಯವನ್ನು ಅರ್ಥೈಸ್ಕೊಳ್ಳೋದಾದರೆ ಬಹುಶಃ ನಮಗೆ ಉಪಯೋಗ ಆಗ್ಬೋದು. ಈ ರೀತಿಯಾಗಿ ಮೌಢ್ಯವನ್ನು ನಂಬ್ತಾ ಕೂತ್ಕೊಳ್ಳೋದಾದರೆ ನಮ್ಮ ವಿದ್ಯೆಗೂ ಕೂಡ ಅರ್ಥ
ಕಳ್ಕೊಳ್ತಾ ಹೋಗ್ತೀವಿ ಅನ್ನೋವಂಥದ್ದು ಎಷ್ಟು ಮಾರ್ಮಿಕವಾಗಿ ಸಾಕ್ಷಿ ಸಮೇತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಲೇಖಕರು ಅಂತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು ಪಠ್ಯದ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥದ್ದು. ಧನ್ಯವಾದಗಳು.